ಹಾಯ್ ಸ್ನೇಹಿತರೆ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಕೆರೂರು ಮಾರ್ಕೆಟಲ್ಲಿದ್ದೇವೆ. ನೋಡಿ ಹೇಗಿದ್ದಾವಂತ ಎತ್ತುಗಳಿವು. ನೋಡಿ ನೋಡಿ ಈ ಎತ್ತುಗಳು ನೋಡಿ ಹೇಗಿದ್ದಾವೆ. ಭಾರಿ ಎತ್ತುಗಳ್ರಿ ಇವು. ಕೆರೂರು ಮಾರ್ಕೆಟ್ ಅಂದ್ರೇ ಹೀಗೆ, ಎಲ್ಲ ಹೈಫೈ ಎತ್ತುಗಳೇ ಬರೋದಿಲ್ಲ. ನೋಡಿ ಹೇಗಿದ್ದಾವಂತ. ನೋಡಿ ಇವು ನೋಡಿ, ಅವು ಮುಂದೆ ಕಾಣ್ತಾ ಇರುವ ಆ ಎತ್ತುಗಳು ನೋಡಿ ಹೇಗಿದ್ದಾವೆ. ಇವು ನೋಡಿ, ನೀವು ಒಳ್ಳೆ ಇಂಥ ಹೈಫೈ ಎತ್ತುಗಳು ಬೇಕಂತಂದ್ರೆ ನಮ್ಮ ಕೆರೂರು ಸಂತಿಗೆ ಬರ್ಬೇಕ್ರಿ. ನೋಡಿ ಹೇಗಿದ್ದಾವೆ ನೋಡಿ ಎತ್ತುಗಳು. ಯಾರಾದರೂ ರೈತರು ನಿಮಗೆ ಒಳ್ಳೆ ಎತ್ತುಗಳು ಬೇಕಂತಂದ್ರೆ ಒಂದು ಸಲ ಕೆರೂರು ಸಂತಿಗೆ ವಿಸಿಟ್ ಮಾಡಿ. ಏನು ಎತ್ತುಗಳು ಗುರು ಇವು. ನೋಡಿ ಹೇಗಿದ್ದಾವೆ ಎರಡು. ಭಾರಿ ಎತ್ತುಗಳ್ರಿ ಇವೆಲ್ಲ. ಕೆರೂರು ಮಾರ್ಕೆಟಲ್ಲಿ ಇರುವುದೇ ಇಂಥ ಹೈಫೈ ಎತ್ತುಗಳೇ ಬರ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ 50,000ದಿಂದ ಹಿಡ್ಕೊಂಡು 5 ಲಕ್ಷದವರೆಗೂ ನಿಮಗೆ ಎತ್ತುಗಳು ಸಿಗ್ತಾವೆ. ನೋಡಿ ಹೇಗಿದ್ದಾವಂತ. ನೋಡಿ ಇವು ನೋಡ್ರಿ ಹೇಗಿದ್ದಾವೆ ಎತ್ತುಗಳು. ಎಂಥ ಹೈಫೈ ಎತ್ತುಗಳು ನೋಡಿ ಇವೆಲ್ಲ. ಎತ್ತುಗಳನ್ನ ನೋಡಿದ್ರೇ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಏನಾದರೂ ಒಂದು ರೇಟ್ ಮಾಡಿ ತೊಗೊಂಡೇ ಹೋಗ್ಬೇಕು ಅನ್ನಿಸ್ತೈತಿ. ಅಂಥ ಎತ್ತುಗಳ್ರಿ ಇವೆಲ್ಲ. ನೋಡಿ ನೋಡಿ ಹೇಗಿದ್ದಾವಂತ. ನೋಡಿ ಹೇಗಿದ್ದಾವೆ. ಇದು ನೋಡಿ ಹೇಗಿದೆ. ಇದು ಒಂದೇ ಇರೋದು, ಸಿಂಗಲ್ ಎತ್ತಿದೆ. ಸಿಂಗಲ್ ಒಂದೇ ಎತ್ತುಗಳಿರೋದು. ಹೋಗುವ ಮುಂದೆ ಹೋಗುವ. ಮುಂದೆ ಒಳ್ಳೊಳ್ಳೆ ಎತ್ತುಗಳಿದ್ದಾವೆ ನೋಡಿ. ಇಲ್ಲಿ ಹೇಗಿದ್ದಾವೆ ನೋಡಿ. ಇಲ್ಲಿ ಹೈಫೈ. ಇವರು ಕೆರೂರಿಗೆ ದೊಡ್ಡ ವ್ಯಾಪಾರಸ್ಥರು ಇವರು. ಇವ್ರ ಹತ್ರ ಭಾರಿ ಹೈಫೈ ಎತ್ತುಗಳು. ನಿಮಗೆ 50,000 1 ಲಕ್ಷದ ಎತ್ತುಗಳೇ ಸಿಗೋದಲ್ಲ ಇವ್ರ ಹತ್ರ. ಏನಿದ್ರೂ 2 ಲಕ್ಷ 2.5 ಲಕ್ಷ 2 ಲಕ್ಷದ ಮೇಲೆ ಎತ್ತುಗಳು ಇವರು ಕೆರೂರಿಗೆ ದೊಡ್ಡ ವ್ಯಾಪಾರಸ್ಥರು ಇವರು. ಕೆರೂರಿಗೆ ಭಾರಿ ದೊಡ್ಡ ವ್ಯಾಪಾರಸ್ಥರು ಇವರು. 1 ಲಕ್ಷ 1.5 ಲಕ್ಷ 2 ಲಕ್ಷ 2,50,000 ಇವರು ಎತ್ತುಗಳು ಹಾಗಿದಾವೆ. ಅಂತಿಂಥ ಹೈಫೈ ಎತ್ತುಗಳೇ ಇರೋದು ಇವ್ರ ಹತ್ರ. ಎಲ್ಲ ಹೈಫೈ ಎತ್ತುಗಳು. ನೋಡಿ ಹೇಗಿದ್ದಾವೆ ನೋಡಿ ಎತ್ತುಗಳು ಒಂದು ಸಲ. ಎತ್ತುಗಳು ಹಾಗೆ ಆಣಿ ಇದ್ದಂಗೆ ಅದಾವೆ ರೀ ಎತ್ತುಗಳಿವು. ಎಂಥ ಕೆಲಸಕ್ಕೆ ಬೇಕಾದರೂ ಹಾಕಿ ಹೊಡೀರಿ ಎತ್ತುಗಳು ನೀವು. ಯಾವುದಕ್ಕೂ ಜಪ್ ಅನ್ನೋದಲ್ಲ ಇವು. ಅಂಥ ಎತ್ತುಗಳು ಭಯಂಕರ ಎತ್ತುಗಳ್ರಿ ಇವು. ನೋಡಿ ಇವನೇ ಈ ಹುಡುಗ ಇಲ್ಲಿದ್ದಾನಲ್ಲ, ಇವನೇ ಓನರ್. ಇವನು ಎತ್ತಿನಕ್ಕಿಂತ ಚಿಕ್ಕವನಿದ್ದಾನೆ. ನೋಡಿ ಪ್ರತಿ ವಾರ ಈ ಹುಡುಗ ಇಲ್ಲೇ ಇರ್ತಾನೆ. ಮಂಗಳವಾರ ಎತ್ತುಗಳು ಇಷ್ಟು ಎತ್ತುಗಳಲ್ಲಿ ಇವನೇ ಇರ್ತಾನೆ. ನೋಡಿ ಅಲ್ಲಿ ಕಾಣ್ತಾ ಇದ್ದಾನಲ್ಲ ಇನ್ನೊಬ್ಬ ಹುಡುಗ, ಇವನು ಇಬ್ಬರು ಅಲ್ಲಿದ್ದಾರಲ್ಲ ಲಾಸ್ಟಲ್ಲಿ, ಅವರೇ ದೊಡ್ಡ ಓನರ್. ಎತ್ತುಗಳದ್ದು ದೊಡ್ಡ ಓನರ್ ಅವರೇ. ನೋಡಿ ಹೇಗಿದ್ದಾವಂತ ಎತ್ತುಗಳು. ಭಾರಿ ಎತ್ತುಗಳ್ರಿ ಇವೆಲ್ಲ. ನಮ್ಮ ಕೆರೂರು ಸಂತಿಗೆ ಇವರು ದೊಡ್ಡ ವ್ಯಾಪಾರಸ್ಥರು. ಈಗ ಮಳೆ ಇಲ್ಲ ಅಂತೇಳಿ ಕೇಟ ಇವ್ರ ಹತ್ರ ಸ್ವಲ್ಪ ವ್ಯಾಪಾರ ಡೌನ್ ಅಂತ ಎತ್ತುಗಳು 7 ಜೊತೆನೇ 6 ಜೊತೆ ತಂದಿದ್ದಾರೆ ಇವರು. ಇಲ್ಲಾಂದರೆ ಇವ್ರ ಹತ್ರ 10 ಜೊತೆ 15 ಜೊತೆ 20 ಜೊತೆ ಎಲ್ಲ ಎತ್ತುಗಳು ಇರ್ತವೆ. ಯಾವುದು ಸಣ್ಣ ಎತ್ತುಗಳಂತ ಕೇಳಂಗಿಲ್ಲ ಇವ್ರ ಹತ್ರ. ಎಲ್ಲ ಹೈಫೈ ಎತ್ತುಗಳೇ. ನೋಡಿ ಹೇಗಿದ್ದಾವೆ ಎತ್ತುಗಳು ಇವ್ರ ಹತ್ರ. ಭಾರಿ ಹೈಫೈ ಎತ್ತುಗಳ್ರಿ ಸರ. ಭಾರಿ ಹೈಫೈ ಎತ್ತುಗಳಿವೆ. ನೋಡಿ ಹೇಗಿದ್ದಾವಂತ ಎತ್ತುಗಳಂದರೆ ಎತ್ತುಗಳು. ಭಾರಿ ಎತ್ತುಗಳ್ರಿ ಇವು. ನೋಡಿ ಇಂತಿಂಥ ಎತ್ತುಗಳು ಇವ್ರ ಹತ್ರ ಸಿಗ್ತವೆ. ಯಾರಾದರೂ ಬೇಕಂತಂದರೆ ನೀವು ಕೆರೆ ಸಂತಿಗೆ ಒಂದು ಸಲ ವಿಸಿಟ್ ಮಾಡ್ಬೋದು. ಕೆರೆ ಸಂತಿಗೆ ಒಂದು ಸಲ ವಿಸಿಟ್ ಮಾಡಿ ನೋಡಿ. ಈ ಎತ್ತುಗಳೆಲ್ಲ ಬೇಕು ಅಂದರೆ ನೀವು ಒಂದು ಸಲ ಕೆರೆ ಸಂತಿಗೆ ವಿಸಿಟ್ ಮಾಡಿ. ಇವರು ಪ್ರತಿ ಮಂಗಳವಾರನೂ ಇಲ್ಲೇ ಇರ್ತಾರೆ, ಇದೇ ಜಾಗದಲ್ಲೇ ಇರ್ತಾರೆ ಇವರು. ಕೆರೂರಿಗೆ ಭಾರಿ ದೊಡ್ಡ ವ್ಯಾಪಾರಸ್ಥರು ಇವರು. ಇವ್ರ ಹತ್ರ ಏನಿದ್ರೂ 2 ಲಕ್ಷದ ಮೇಲೆ ಎತ್ತುಗಳು ಸಿಗೋದು. ಸಣ್ಣ ಎತ್ತುಗಳು ಇವ್ರ ಹತ್ರ ಸಿಗೋದಿಲ್ಲ. ದೊಡ್ಡ ಹೈಫೈ ಎತ್ತುಗಳು. ದೊಡ್ಡ ರೈತರೆಲ್ಲ ಒಳ್ಳೊಳ್ಳೆ ಎತ್ತುಗಳು ಬೇಕಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿ ಮಂಗಳವಾರ ಇವರು ಕೆರೂರು ಸಂತೆಯಲ್ಲೇ ಇರ್ತಾರೆ. ಭಾರಿ ಹೈಫೈ ಎತ್ತುಗಳ್ರಿ ಇವ್ರು ಸರ್ ಇವ್ರ ಹತ್ರ. ಭಾರಿ ಹೈಫೈ ಎತ್ತುಗಳು. ನೋಡಿ ಹೇಗಿದ್ದಾವಂತ ಎತ್ತುಗಳು.
ಅಡ್ಡ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  ಎತ್ತುಗಳು ನೋಡಿದರೆ ಬಿಡೋಂಗಿಲ್ಲಲ್ರಿ ಇವನ್ನ. ಹಾಂ, ಎತ್ತುಗಳು ನೋಡಿದ್ರೇ ತೊಗೊಳ್ಬೇಕು ಅನ್ನಿಸ್ತೈತಿ, ಆ ಥರ ಎತ್ತುಗಳ್ರಿ ಇವರು. ಅದರಲ್ಲಿ ಕಲರನ್ನು ಹಾಕಿ ಬಗ್ 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 ಮಾಡ್ಕೊಂಡು ಬಂದಿರ್ತಾರೆ ಇವರು ಎತ್ತುಗಳು. ಗುಲಾಲೆಲ್ಲ ಹಾಕಿ ನೋಡಿ ಹೇಗಿದ್ದಾನೆ ಮಾಲಕ, ಎಷ್ಟು ಎತ್ತರ ಅದನಂತ ನೋಡಿ. ಇವನೇ ಮಾಲಕ, ಎಲ್ಲ ರೇಟ್ ಗೀಟ್ ಎಲ್ಲ ಇವನೇ ಹೇಳ್ತಾನೆ. ಹಾಂ, ಎಲ್ಲ ರೇಟ್ ಗೀಟು ಇವನೇ ಹೇಳ್ತಾನೆ. ಭಾರಿ ದೊಡ್ಡ ಮಾಲಕ ರೀ ಇವ. ಆಚೆ ಕಡೆ ಇದ್ದಾನಲ್ಲ ಅವ ಎರಡನೇ ಮಾಲಕ, ಲಾಸ್ಟ್ ಮೂರನೇದವನು ಕಾಣ್ತಾ ಇದ್ದಾನಲ್ಲ ಅವನೇ ದೊಡ್ಡ ಮಾಲಕ. ಹಾಂ, ಇವರು ಎಲ್ಲ ತರುವ ಎತ್ತುಗಳೇ ಹೈಫೈ. ಈ ಕೆರೂರು ಸಂತೆಯಲ್ಲಿ ಇವ್ರದ್ದು ಎತ್ತುಗಳು ಅಂದರೆ ಭಾರಿ ಹೈಫೈ ರೀ, ಭಾರಿ ಹೈಫೈ ಎತ್ತುಗಳು ಇವರು. ಭಾರಿ ಸ್ಟ್ಯಾಂಡರ್ಡ್ ಎತ್ತುಗಳು, ಭಾರಿ ಹೈಫೈ ಎತ್ತುಗಳು. ಯಾರು ದೊಡ್ಡ ದೊಡ್ಡ ರೈತರಿಗೆ ಆಗ್ಬೋದು ಇವು ಎತ್ತುಗಳು. ಸಣ್ಣ ಸಣ್ಣ ರೈತರಿಗೆ ಇವ್ರ ಹತ್ರ ಸಣ್ಣ ಬಜೆಟಿನ ಎತ್ತುಗಳು ಸಿಗೋದಿಲ್ಲ. ಏನಿದ್ರು 2 ಲಕ್ಷದ ಮೇಲೆ ವ್ಯಾಪಾರ ಇವ್ರದ್ದು, 2 ಲಕ್ಷಕ್ಕಿಂತ ಕೆಳಗಡೆ ವ್ಯಾಪಾರ ಇಲ್ಲ. ನಿಮಗೆ ಬೇಕಂತಂದರೆ ಸಣ್ಣ ಬಜೆಟಿನ ಎತ್ತುಗಳು ಹೇಳಿದರೆ ತಂದು ಕೊಡ್ತಾರೆ ಇವರು. ಆದರೆ ಇಲ್ಲಿ ಮಾರ್ಕೆಟಲ್ಲಿರೋದು ಎಲ್ಲ ಹೈಫೈ ಎತ್ತುಗಳು ಇವ್ರ ಹತ್ರ. ನೋಡಿ ಹೇಗಿದ್ದಾವೆ ಎತ್ತುಗಳು. ಅದರಲ್ಲಿ ಗುಲಾಲ್ ಹಾಕಿ ಜಿಗ್ ಬಗ್ ಮಾಡಿರ್ತಾರೆ ಎತ್ತುಗಳು. ಹಂಗಾಗಿ ಭಾರಿ ಎತ್ತುಗಳು ರೀ ಇವೆಲ್ಲ. ನೋಡಿ ಹೇಗಿದ್ದಾವೆ ಎತ್ತುಗಳಿವು. ನೋಡಿದರೆ ಒಂದು ಸಲ ಇನ್ನೂ ನಿಂತ್ಕೊಂಡು ನೋಡಬೇಕು ಅನ್ನಿಸ್ಬೇಕು ರೀ ಎತ್ತುಗಳಿವನ್ನ. ಹಂಗದಾವೆ ಎತ್ತುಗಳಿವು. ನೋಡಿ ಹೆಂಗದಾವೆ ಎತ್ತುಗಳು ನೋಡ್ರಿ. ಮಾಲಕನ ನೋಡ್ರಿ, ಇವನು ಎಷ್ಟು ಎತ್ತರ ಅದಾನಂತ. ಮಾಲಕ ಎಷ್ಟು ಎತ್ತರ ಅದಾನ. ಇವನು 2ನೇ ಮಾಲಕ, ಇವನು 3ನೇ ಮಾಲಕ, ಇವನೇ ದೊಡ್ಡ ಮಾಲಕ. ಅಲ್ಲಿದ್ದಾನಲ್ಲ ಬಾರ್ಕೋಲ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾನೆ ನೋಡಿ, ಅವನೇ ದೊಡ್ಡ ಮಾಲಕ. ಇವನೇ ನೋಡಿ ದೊಡ್ಡ ಮಾಲಕ. ಇವರು ಫೋನ್ ನಂಬರ್ ಕೊಡೋದಿಲ್ಲ ಈಗ, ಯಾಕಂದರೆ ಇವರಿಗೆ ಸುಮ್ಮನೆ ಕಾಲ್ ಮಾಡಿ ತಲೆ ತಿಂತಾರಂತ. ಈಗ ಯಾರು ಫೋನ್ ನಂಬರ್ ಕೊಡ್ತಾ ಇಲ್ಲರಿ ನಮಗೆ ವಿಡಿಯೋ ಮಾಡುವಾಗ. ರಾತ್ರಿ ಎಲ್ಲ ಫೋನ್ ಮಾಡ್ತಾರಂತೆ. ಎತ್ತುಗಳು ಅದಾವ, ಅದು ಅದಾವ, ಆ ಎತ್ತದವ, ಈ ಎತ್ತದವ ಅಂತ ರಾತ್ರಿ ಎಲ್ಲ ಕಾಲ್ ಮಾಡ್ತಾರಂತೆ. ಹಾಗಾಗಿ ಇವರು ನಂಬರೇ ಕೊಡೋದಿಲ್ಲ ಈಗ ನಮಗೆ ವಿಡಿಯೋ ಮಾಡೋರಿಗೆ. ಬ್ಯಾಡ್ರಿ ಅಪ್ಪ, ಯಾರಿಗೆ ಬೇಕ್ರಿ ಅದು, ಬೆಳತನ ಕಾಲ್ ಮಾಡ್ತಾರೆ ಇವರು ಅಂತಾರೆ. ನೋಡಿ ಇವ 2ನೇ ಮಾಲಕ ಇವ. ನೋಡಿ ಹೇಗಿದ್ದ ನೋಡುಗರು ಎತ್ತುಗಳು. ಇವರು ಎತ್ತುಗಳು ನೋಡಿದ್ರೇ ಇನ್ನೂ ಒಂದು ಚೂರು ನಿಂತು ನೋಡ್ಬೇಕಂತಾರೆ. ದಾರಿಯಲ್ಲಿ ಹೋಗೋರು ಬರೋರು ಎಲ್ಲ ಇವ್ರದ್ದು ಸ್ವಲ್ಪ ಆದರೂ ನಿಂತು ನೋಡೇ ಹೋಗ್ತಾರ್ರಿ ಎಲ್ಲ ಜನ. ಯಾಕಂದರೆ ಇವ್ರ ಎತ್ತುಗಳು ಇರುವುದೇ ಆಗಿರ್ತಾವೆ. ಅದರಲ್ಲಿ ದೊಡ್ಡ ಎತ್ತುಗಳು, ಅದರಲ್ಲಿ ಗುಲಾಲ್ ಹಾಕಿ ಬಗ್ ಮಾಡಿರ್ತಾರೆ ಇವ್ರು ಎತ್ತುಗಳೆಲ್ಲ. ಹಾಗಾಗಿ ಇವ್ರ ಹೊತ್ತಲ್ಲಿ ಯಾರಾದರೂ ರಸ್ತೆಯಲ್ಲಿ ಹೋಗಬೇಕಾದ್ರೆ ಇವ್ರ ಹತ್ರ ಎತ್ತುಗಳು ಸ್ವಲ್ಪ ಆದರೂ ನಿಂತ್ಕೊಂಡು ನೋಡ್ಕೊಂಡೇ ಮುಂದೆ ಹೋಗ್ತಾರೆ. ಯಾಕಂದರೆ ಆ ಥರ ಅಟ್ರಾಕ್ಷನ್ ಮಾಡ್ತಾವೆ ಎತ್ತುಗಳು ನಮಗೆ. ನೋಡಿ ಹೇಗಿದ್ದಾವೆ ನೋಡಿ ಎತ್ತುಗಳು. ಯಾರಾದರೂ ರೈತರು ನಿಮಗೆ ಒಳ್ಳೆ ದೊಡ್ಡ ರೈತರಿಗೆ ಒಳ್ಳೆ ಎತ್ತುಗಳು ಬೇಕಂತಂದ್ರೆ ಒಂದು ಸಲ ಇವರನ್ನು ಕಾಂಟ್ಯಾಕ್ಟ್ ಮಾಡೋದು. ಇವರೇ ನೋಡಿ, ಎತ್ತಿನ ಸೌಕರ್ಯ ಇವರೇ. ವ್ಯಾಪಾರ ಎಲ್ಲ ಮಾಡಬೇಕಾಗಿದ್ದು ನೀವು ಇವ್ರ ಹತ್ರನೇ. ನೋಡಿ ಅವರು 2 ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ ಹೇಗಿದ್ದಾವಂತ ಎತ್ತುಗಳು. ಹೋಗುವ ಮುಂದೆ ನೋಡಿ ಸ್ನೇಹಿತರೆ, ಇದು ವಿಠಲನ ಅಂತ ಇಲ್ಲಿದ್ದಾರಲ್ಲ ಇವರು. ಪ್ರತಿ ಸಲ ವಿಡಿಯೋ ಮಾಡ್ತಿದ್ವಿ ನಾವು. ಈ ಸಲ ಯಾಕೋ ಎತ್ತುಗಳು ಸ್ವಲ್ಪ ತಂದಂಗಿದ್ದಾರೆ ಅವರು. ನೋಡಿ ಇವೆಲ್ಲ ಅವರು ವಿಠಲನ ಎತ್ತುಗಳು ಇವೆಲ್ಲ. ನೋಡಿ ಹೇಗಿದ್ದವು. ಇವರು ವಿಠಲನ ಕೆರೂರು ಮಾರ್ಕೆಟಲ್ಲಿ ದೊಡ್ಡ ವ್ಯಾಪಾರಸ್ಥರು ಇವರು ಕೂಡ ದೊಡ್ಡ ವ್ಯಾಪಾರಸ್ಥರು ವಿಠಲನ. ನೋಡಿ ಅವರು ಎತ್ತುಗಳು ಇವೆಲ್ಲ. ನೋಡಿ ಹೇಗಿದ್ದಾವೆ ಎತ್ತುಗಳು. ವಿಠಲನ ಎತ್ತುಗಳು ಇವೆಲ್ಲ. ಭಾರಿ ದೊಡ್ಡ ಎತ್ತುಗಳು ರೀ ಅವು ಇವರು ಕೂಡ. ನೋಡಿ ಹೇಗಿದ್ದಾವಂತ ಒಂದು ಸಲ. ಭಯಂಕರ ಎತ್ತುಗಳು ರೀ ಇವು ಕೂಡ. ಇವು ವಿಠಲನ ಅಂತ, ಇವರು ವ್ಯಾಪಾರಸ್ಥರು ವಿಠಲನ ಅಂತ ಕೆರೂರವ್ರೆ. ಪ್ರತಿ ಸಲ ನಾವು ಇವ್ರದ್ದೊಂದೊಂದು ವಿಡಿಯೋ ಮಾಡಿಸ್ತಿದ್ದೆವು, ಆದರೆ ಇವ್ರನ್ನ ಮಾತಾಡಿಸ್ತಾ ಇದ್ದೆವು.
ಈ ವಾರ ಅವರು ಬ್ಯುಸಿ ಇರೋ ಕಾರಣ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಸುಮ್ಮನೆ ಹಾಗೆ ಎತ್ತುಗಳನ್ನು ವಿಡಿಯೋ ಮಾಡ್ಕೊಂಡು ಬಂದಿದ್ದೇವೆ. ನೋಡಿ, ಇವನು ವಿಠ್ಠಲನ ಮಗ. ಇವನು ವ್ಯಾಪಾರಸ್ಥರ ವಿಠ್ಠಲನ್ ಅಂತ ಹೇಳಿದಲ್ಲ, ಅವ್ರ ಮಗ ಇವನು. ಅವ್ರವೇ ನೋಡಿ, ವ್ಯಾಪಾರ ಆಗ್ತಾಯಿದ್ದಾವೆ ಈಗ ಎತ್ತುಗಳು. ವ್ಯಾಪಾರ ಆಗ್ತಾಯಿದ್ದಾವೆ ಎತ್ತುಗಳು, ವ್ಯಾಪಾರ ಮಾಡ್ತಾಯಿದ್ದಾರೆ. ನೋಡಬೇಕು ವ್ಯಾಪಾರ ಆಗ್ತಾವ ಏನಿಲ್ಲ ಅಂತ. ವಿಠ್ಠಲನ ಮಗ ಇವನು ನೋಡಿ. ವಿಠ್ಠಲನ ಮಗ ಇವನು. ವ್ಯಾಪಾರ ಮಾಡಿಸ್ತಾ ಇದ್ದಾರೆ. ವ್ಯಾಪಾರ ಆಗ್ತಾ ಇದ್ದಾವೆ ಎತ್ತುಗಳು. ನೋಡ್ತಾ ಇದ್ದಾರೆ ಆಚೆ ಈಚೆ ಓಡಿಸಿ. ಮತ್ತು ತಗೊಳ್ಳೋರೆಲ್ಲ ನೋಡಿ ಇವು ಹೇಗಿದ್ದಾವಂತ. ಭಾರಿ ಎತ್ತುಗಳು ರೀ ಸರ. ಇಲ್ಲಿ ಭಾರಿ ಎತ್ತುಗಳು. ಕೆರೂರು ಸಂತೆ ಎತ್ತುಗಳು ನೋಡುವುದೇ ಒಂದು ಮಜಾ. ಎಂತೆಂಥ ಎತ್ತುಗಳು ಬರ್ತಾವ್ರಿ ಸರ ಇಲ್ಲಿ. ಭಯಂಕರ ಎತ್ತುಗಳು. ಭಯಂಕರ ಎತ್ತುಗಳು ಇಲ್ಲಿ. ಈ ಎತ್ತುಗಳು ನೋಡೋದೇ ಒಂದು ನಮಗೊಂದು ಮಜಾ. ಭಯಂಕರ ಎತ್ತುಗಳು ರೀ ಇವೆಲ್ಲ ನೋಡಿ. ಹೇಗಿದ್ದಾವಂತ ನೋಡಿ ಎತ್ತುಗಳು. ಭಾರಿ ಎತ್ತುಗಳು ರೀ ನೋಡಿ. ಇವನೇ ಇಟ್ಟಲ್ಲ ನನ್ನ ಮಗ. ಇವೇ ಎತ್ತುಗಳು ವ್ಯಾಪಾರ ಆಗ್ತಾಯಿದ್ದಾವೆ ಈಗ. ವ್ಯಾಪಾರ ಮಾಡ್ತಾಯಿದ್ದಾರೆ ನೋಡಿ. ನಿಮಗೆ ಎತ್ತಿಗೆ ಬೇಕಾಗಿದ್ದಂಥ ಹಗ್ಗ, ಕಣ್ಣಿ, ಬಾರ್ಕೋಲು ಎಲ್ಲ ಇವ್ರ ಹತ್ರ ಸಿಗ್ತದೆ. ನೋಡಿ, ಇವ್ರ ಹತ್ರ ಎಲ್ಲ ಐಟಮ್ಸು. ಎತ್ತಿಗೆ ಬೇಕಾಗಿದ್ದು, ದನಗಳಿಗೆ ಬೇಕಾಗಿದ್ದು, ಕುರಿಮರಿಗೆ ಬೇಕಾಗಿದ್ದು ಎಲ್ಲ ಐಟಮ್ಸು ಇವ್ರ ಹತ್ರನೇ ಇದೆ. ಕೆರೂರು ಸಂತೆಯಲ್ಲಿ ಇರ್ತಾರೆ ಇವರು. ಅದೇ ಎತ್ತಿನ ಮಾರ್ಕೆಟಲ್ಲೇ ಇರೋದು ಇವರು ಕೂಡ. ನೋಡಿ ಹೇಗಿದ್ದಾವಂತ. ಎಲ್ಲ ಐಟಮ್ಸು ಎಮ್ಮೆ, ಹಸುಗೆ, ಎತ್ತುಗಳಿಗೆ, ಕುರಿಗೆ, ಮೇಕೆಗೆ ಕಟ್ಟುವಂಥ ಹಗ್ಗ ಯಾವುದೇ ಬೇಕಾದರೂ ನಿಮಗೆ ಬಾಯ್ಕಲ್ಲಿ ಎಲ್ಲದೂ ಇವ್ರ ಹತ್ರ ಸಿಗ್ತದೆ. ನೋಡಿ ಹೇಗಿದ್ದಾವಂತ ನೋಡಿ. ಇವು ಎಲ್ಲ ಅವೇ ಕಲರ್ಫುಲ್, ಎಲ್ಲ ಕಲರ್ ಪೂರ ಎಲ್ಲ ಇವ್ರ ಹತ್ರನೇ ಸಿಗ್ತದೆ. ಎತ್ತಿಗೆ ಬೇಕಾಗಿದ್ದ ಸಾಮಾನುಗಳೆಲ್ಲ ಇವ್ರ ಹತ್ರ ಸಿಗ್ತದೆ. ನಿಮಗೆ ಗಳೆ ಗಾಡಿ ಮಾಡಲಿಕ್ಕೆ ಕೂಡ ಇವ್ರ ಹತ್ರನೇ ಉಂಟು. ಹಗ್ಗ, ಮಿನಿ, ಎತ್ತಿಗೆ ಬಾಚಿಕ ನೋಡಿ. ಇವು ಹೇಗಿದ್ದಾವೆ ಎತ್ತುಗಳು. ಭಾರಿ ಹೈಫೈ ಎತ್ತುಗಳು ರೀ ಇವೆಲ್ಲ. ಭಯಂಕರ ಎತ್ತುಗಳು ರೀ ಸ್ವಾಮಿ ಇವು. ಇದು ಕೆರೂರು ಮಾರ್ಕೆಟು ಅಂತಂದರೆ ಅಂತಿಂಥ ಮಾರ್ಕೆಟ್ ಅಲ್ಲ ಇದು. ಭಾರೀ ದೊಡ್ಡ ಮಾರ್ಕೆಟು. ಇಲ್ಲಿ ಎಂತೆಂಥ ಎತ್ತುಗಳು ಬರ್ತದೆ ಅಂದರೆ ನೋಡಿ ಹೇಗಿದ್ದಾವೆ. ಒಳ್ಳೊಳ್ಳೆ ರೈತರಿಗೆ ಒಳ್ಳೆಯ ಎತ್ತುಗಳು ಇವು.